ಆಗಿನ ಕಾಲದಲ್ಲಿ ಟಾಪ್ ನಟಿಯಾಗಿ ಮಿಂಚಿದವರು ವನಿತಾ ವಸು. 1987ರಿಂದ ಇವರು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟವರು. ಆಗಂತುಕ ಇವರ ಮೊದಲ ಸಿನಿಮಾ. ನಂತರ ಚಿರಂಜೀವಿ ಸುಧಾಕರ್, ತಾಯಿಯ ಕರುಳು, ಶಕ್ತಿ, ಕೃಷ್ಣ ರುಕ್ಮಿಣಿ ಹೀಗೆ ಹಲವಾರು ಸಿನಿಮಾಗಳಲ್ಲಿ ವನಿತಾ ವಸು ಅವರು ಕಾಣಿಸಿಕೊಂಡಿದ್ದಾರೆ. ಇವರು ಹುಟ್ಟಿ ಬೆಳೆದಿದ್ದೆಲ್ಲವೂ ಕೂಡ ಬೆಂಗಳೂರಿನಲ್ಲೇ. ಸಿನಿಮಾದ ಜೊತೆ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದಾರೆ. ಈಗಲೂ ಕೂಡ ಇವರು ಧಾರಾವಾಹಿಗಳಲ್ಲಿ ಪೋಷಕ ಪಾತ್ರದಲ್ಲಿ ನೋಡಿರ್ತೀರಾ. 2011ರಲ್ಲಿ ಬಂದಂತ ಹುಡುಗರು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ವನಿತಾ ವಸು ಅವರು ಕೂಡ ನಟಿಸಿದ್ದಾರೆ. ಅಂದಿನ ಕಾಲದ ನಟರಿಂದ ಹಿಡಿದು ಇಂದಿನ ಕಾಲದ ಯುವ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ ವನಿತಾ ವಸು ಅವರು. ಸದ್ಯಕ್ಕೆ ನೀವು ಇವರನ್ನ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸಂಘರ್ಷ ಎಂಬ ಧಾರಾವಾಹಿಯಲ್ಲೂ ಕೂಡ ನೋಡಿರ್ತೀರಾ. ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲೂ ಕೂಡ ವನಿತಾ ವಸು ಅವರು ಕೊನೆ ಬಾರಿಗೆ ನಟಿಸಿದ್ದರು. ನಂತರ ಈಗ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಕುಕ್ಕು ವಿತ್ ಕಿರಿಕು ಅಡಿಗೆ ಕಾರ್ಯಕ್ರಮ ಬರ್ತಿದೆ. ಅದರಲ್ಲೂ ಕೂಡ ಅಡಿಗೆಯನ್ನ ಮಾಡೋದು ಸೂಪರ್ ಆಗಿ ಮಜಾ ಮಾಡ್ತಿದ್ದಾರೆ ವನಿತಾ ವಸು ಅವರು. ಇವರ ಪತಿಯ ಹೆಸರು ಸುಂದರ್ ಅಂತ. ಆದ್ರೆ ಇಲ್ಲಿಯ ತನಕ ಇವರ ಪತಿಯ ಫೋಟೋವನ್ನ ಎಲ್ಲೂ ಕೂಡ ಶೇರ್ ಮಾಡ್ಕೊಂಡಿಲ್ಲ. ಇವರ ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ನೋಡಬಹುದು. ಈಗಲೂ ಕೂಡ ತುಂಬಾನೇ ಮಾಡರ್ನ್ ಆಗಿದ್ದಾರೆ. ಮಾಡರ್ನ್ ಆಗಿರುವಂತ ಡ್ರೆಸ್ ಅನ್ನು ಕೂಡ ಹಾಕ್ತಾರೆ. ಅಂದಿನ ಕಾಲದ ಬಹು ಬೇಡಿಕೆಯಲ್ಲಿದ್ದಂತ ನಟಿ ವನಿತಾ ಅವರು ಕನ್ನಡದ ಎಲ್ಲ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಟಿಸಿ ಬಿಟ್ಟಿದ್ದಾರೆ. ಇವರ ಅಪರೂಪದ ಕ್ಷಣಗಳು ಇಲ್ಲಿದೆ, ಮಿಸ್ ಮಾಡದೆ ನೋಡಿ. ನಿಮಗೂ ಕೂಡ ಇವರ ನಟನೆ ಇಷ್ಟವಾಗಿದ್ರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.